ಕುಂಭರಾಶಿಯವರ ಜೀವನದ ಒಂದು ದಿಕ್ಕೇ ಬದಲಾಗ್ತಿದೆ. ಖಚಿತವಾಗಿ ಹಾಗೆ ಆಗುತ್ತೆ. ಜೂನ್ ತಿಂಗಳಲ್ಲಿ ಕುಂಭರಾಶಿಯವರು ಅಚ್ಚರಿಯಾದ ಫಲಗಳನ್ನ ನೋಡಬಹುದು. ಆದರೆ ಒಂದು ಷರತ್ತಂತೂ ಇದೆ. ಕುಂಭರಾಶಿಯವರು ಜೂನ್ ತಿಂಗಳಲ್ಲಿ ಈ 3 ವಿಷಯಗಳಲ್ಲಿ ಅತಿಯಾದ ಆತ್ಮವಿಶ್ವಾಸನ ಇಟ್ಕೋಬೇಡಿ. ಎಚ್ಚರ ತಪ್ಪಿದ್ರೆ ಸಂಕಷ್ಟ ತಪ್ಪಿದ್ದಲ್ಲ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂತಂದರೆ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತಿರೋದನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಈ ತಿಂಗಳಲ್ಲಿ ಬಹಳಷ್ಟು ಗ್ರಹಗಳ ಒಂದು ಸ್ಥಾನಮಾನದ ವ್ಯತ್ಯಾಸಗಳಿದೆ. ಅದರಲ್ಲೂ ತುಂಬ ಪ್ರಮುಖವಾದ ಗ್ರಹ ಅಂತಂದರೆ ಗುರು ಗ್ರಹ ತನ್ನ ಪತನ ಬದಲಾವಣೆ ಮಾಡ್ತಿದ್ದಾರೆ. ಅಂದರೆ ಇದೇ ತಿಂಗಳ 2ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ, ತನ್ನ ಉಚ್ಚ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಬಹುದು. ನಾವು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀವಿ. ಸೊ ಅದ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡಿರ್ತೀರ ಅಂತ ನಾನು ಭಾವಿಸ್ತೇನೆ. ಹಾಗೆ ಇನ್ನು ಬೇರೆ ಗ್ರಹಗಳು ಅಂತ ನೋಡಕ್ಕೆ ಬಂದಾಗ ನೋಡಿ, 8ನೇ ತಾರೀಕು ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, ಇನ್ನು 15ನೇ ತಾರೀಕು ಸೂರ್ಯ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ 21ನೇ ತಾರೀಕು ಕುಜ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 22ನೇ ತಾರೀಕು ಬುಧ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಸೊ ಹಾಗಾಗಿ 22ನೇ ತಾರೀಕು ಅಷ್ಟೊತ್ತಿಗೆ ಕಟಕ ರಾಶಿನಲ್ಲಿ 3 ಗ್ರಹಗಳ ಒಂದು ಸಂಯೋಗ ಕೂಡ ಆಗ್ತಿದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲಗಳನ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಕುಂಭರಾಶಿಯವರಿಗೆ ಇಷ್ಟು ದಿನಗಳ ಕಾಲ ಗುರುವಿನ ದೃಷ್ಟಿ ಇತ್ತು, ಲಗ್ನದ ಮೇಲೆ ಗುರುಬಲ ಇತ್ತು. ಈಗ ಗುರುಬಲ ಹೋಗ್ತಾ ಇದೆ. ಸೊ ಗುರು ನಿಮ್ಮ 5ನೇ ಮನೆಯಿಂದ 6ನೇ ಮನೆಗೆ ಸಂಚಾರ ಮಾಡ್ತಿದ್ದಾನೆ. ಏನಾದರೂ ನೆಗೆಟಿವ್ ಫಲಗಳಿದೆಯಾ ಅಂತಂದರೆ ಅಂಥದ್ದೇನು ಮೇಜರ್ ಆಗಿ ನೆಗೆಟಿವ್ ಫಲಗಳಿಲ್ಲ. ಆದರೆ ಅದೃಷ್ಟ ದುರಾದೃಷ್ಟ ಎರಡೂ ಕೂಡ ನಿಮ್ಮ ಕೈನಲ್ಲೇ ಇದೆ. ಯಾವ ರೀತಿಯಲ್ಲಿ ಅದು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶನಿ ಗ್ರಹ ನಿಮ್ಮ 2ನೇ ಮನೆಯಲ್ಲೇ ಸಂಚಾರ ಮಾಡ್ತಾ ಇದ್ದಾನೆ. ಶನಿ ಗ್ರಹ ನಿಮ್ಮ ಬರೀ ರಾಶಾಧಿಪತಿ ಅಲ್ದಿರಾ ನಿಮ್ಮ 12ನೇ ಮನೆ ಅಧಿಪತಿನೂ ಕೂಡ ಹೌದು. 12ನೇ ಮನೆ ಅನ್ನೋದೇ ವ್ಯಯಸ್ಥಾನ ಆಗಿರುತ್ತೆ. ಆದ್ರಿಂದ ಏನಂತ 2ನೇ ಮನೆಯಲ್ಲಿ ನಿಮಗೆ ಶನಿಯ ಸಂಚಾರ ಆಗ್ತಿರೋದ್ರಿಂದ ಹಣದ ಅರಿವು ಎಷ್ಟೇ ಬಂದರೂ ಕೂಡ ಖರ್ಚು ಕೂಡ ಅದೇ ಸಮ ಪ್ರಮಾಣದಲ್ಲಿ ಆಗ್ತಾ ಇರುತ್ತೆ. ಏನೇ ಮಾಡಿದ್ರೂ ಕೂಡ ಹಣ ಕೈನಲ್ಲಿ ನಿಲ್ಲಲ್ಲ. ಎಷ್ಟು ಹಣ ಬಂದರೂ ಅಷ್ಟು ಹಣ ಅದೇ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಆದರೆ ಗುರು ದೃಷ್ಟಿ ನಿಮಗೆ 2ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಉಳಿತಾಯ ಮಾಡೋದಕ್ಕೆ ಏನೋ ಒಂಥರ ದಾರಿ ಸಂತು ಸಿಗುತ್ತೆ. ಆದರೆ ಮಾತಿನ ಮೇಲೆ ನಿಗಾ ಇರಬೇಕು. ಒಳ್ಳೆ ಸಮಯ ಬಂದಾಗಾದ್ರೂ ಮನುಷ್ಯ ಎಚ್ಚೆತ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ಬಾಯಿಗೇನೋ ಬರುತ್ತೆ, ಏನೋ ಕೇಳಿಸ್ಕೊತೀರ, ಇನ್ನೇನೋ ಹೇಳ್ತೀರಾ ಅಂತ ಹೇಳೋಕ್ಕೋದಾಗ ಏನಾಗುತ್ತೆ, ನಿಮ್ಮ ಕುಟುಂಬದಲ್ಲೇ ನಿಷ್ಠುರಗಳನ್ನ ಕಟ್ಕೊಬೇಕಾಗತ್ತೆ. ನಿಮ್ಮ ಮಾತಿಗೂ ಕೂಡ ಬೆಲೆ ಬರಬೇಕು, ಗೌರವ ಮರ್ಯಾದೆ ಸಿಗಬೇಕು ಅಂತಂದರೆ ಮಾತನ್ನ ಶುದ್ಧವಾಗಿ ಕೂಡ ಆಡೋದನ್ನ ಕಲಿಬೇಕಾಗತ್ತೆ. ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಗುರು ನಿಮಗೆ ಶುದ್ಧವಾದ ಮಾತುಗಳು ಆಡೋದಕ್ಕೆ ಅವಕಾಶಗಳನ್ನ ಕೊಡ್ತಾನೆ. ಆದರೆ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರೋದು ನಿಮ್ಮ ಕರ್ತವ್ಯ ಆಗತ್ತೆ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, 3ನೇ ಮನೆಯಲ್ಲಿ ಕುಜನ ಒಂದು ಸಂಚಾರ ಕೂಡ ನಡೀತಿದೆ. ಆತರದ ನಿರ್ಧಾರಗಳನ್ನ ಜಾಸ್ತಿ ತಗೊಳ್ಳೋದು, ಬಾಯಿಗೆ ಏನು ಬರುತ್ತೋ ಅದನ್ನು ಮಾತಾಡ್ಬಿಡೋದು, ಇದರಿಂದ ಖಂಡಿತವಾಗ್ಲೂ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಸಿಗಾಕೋಬೇಕಾಗಿ ಬರುತ್ತೆ. ಮೊದಲೇ ಏನಾದರೂ ನಿಮ್ಮ ಮೇಲೆ ಏನಾದರೂ ಕೇಸ್ಗಳಿತ್ತು ಅಂದರೆ ಅದು ರೀಓಪನ್ ಆಗುವಂಥದ್ದು ಅಥವಾ ಹೊಸ ಕೇಸ್ಗಳು ನಿಮ್ಮ ಮೇಲೆ ಬೀಳುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಈ ಥರದ ನೆಗೆಟಿವಿಟಿ ನಿಮ್ಮ ಜೀವನದಲ್ಲಿ ಬರೋದನ್ನ ತಪ್ಪಿಸ್ಕೋಬಹುದು. ಒಬ್ಬ ವ್ಯಕ್ತಿ ಒಂದು ಒಳ್ಳೆಯ ಹೆಸರನ್ನ ತಗೊಳ್ಳೋಕ್ಕೆ ಸಾಕಷ್ಟು ಪರಿಶ್ರಮ ಪಟ್ಟು ಮುಂದೆ ಬಂದಿರ್ತಾರೆ. ಆದರೆ ಬರೀ ಒಂದು ಚಿಟಿಕೆ ಸಮಯದಲ್ಲಿ ಅದನ್ನು ಹಾಳು ಮಾಡ್ಕೊತಾರೆ ತಮ್ಮ ಮಾತಿನಿಂದ. ಸೊ ಹಾಗಾಗಿ ಮಾತೇ ಮುತ್ತು ಮಾತೇ ಮೃತ್ಯು ಅನ್ನೋದ್ರಿಂದ, ಆತ್ರದ ನಿರ್ಧಾರದಿಂದ, ಈ ರೀತಿಯಾದ ಮಾತುಗಳನ್ನ ಆಡೋದ್ರಿಂದ ಖಂಡಿತವಾಗ್ಲೂ ಸಂಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ. ಸ್ವಲ್ಪ ಕೇರ್ಫುಲ್ ಆಗಿದ್ದು ಮಾತನ್ನ ಸ್ವಲ್ಪ ಸಾಫ್ಟಾಗಿ ಆಡ್ಕೊತ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋದರೆ ಖಂಡಿತ ಒಳ್ಳೆ ಫಲಗಳನ್ನ ನೀವು ನೋಡ್ಬೋದು. ಯಾಕಂದರೆ ತುಂಬ ಉತ್ತಮವಾದ ಸಮಯಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು 4ನೇ ಮನೆ ಅಂತ ಬಂದಾಗ ಸೂರ್ಯನ ಒಂದು ಸಂಚಾರ ನಡೀತಿದೆ, ಭೂಮಿಯಿಂದ ಲಾಭಗಳಾಗತ್ತೆ. ಆದರೆ 4ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಏನಾದರೂ ನಿಮಗೆ ಅನುಕೂಲಗಳು, ಏನಾದರೂ ಗೌರ್ಮೆಂಟಿಂದ ಏನಾದರೂ ಅನುಕೂಲಗಳಾಗಬೇಕು ಅಂತಂದರೆ, ಎಸ್ಪೆಷಲಿ ಅದೇನಾದರೂ ಭೂಮಿಗೆ ಸಂಬಂಧಪಟ್ಟಿರೋಂಥದ್ದಾದರೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಜೊತೆಗೆ 4ನೇ ಮನೆಯಿಂದ 5ನೇ ಮನೆಗೂ ಕೂಡ ಸೂರ್ಯನ ಒಂದು ಸಂಚಾರ ನಡೆಯುತ್ತೆ. ಸೊ ಆವಾಗೂ ಕೂಡ ನಿಮಗೆ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು ಅಥವಾ ಗೌರ್ಮೆಂಟಿಂದ ಏನಾದರೂ ಲಾಭಗಳಾಗುವಂಥದ್ದು ಕೂಡ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಈಗಾಗಲೇ 5ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರ ಒಂದು ಸಂಚಾರ ನಡೀತಾ ಇರೋದ್ರಿಂದ ಖಂಡಿತವಾಗ್ಲೂ ಲಕ್ಷ್ಮೀನಾರಾಯಣ ಯೋಗ 5ನೇ ಮನೆಯಲ್ಲಿ ನಡೀತಿರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ.
ಆಗುತ್ತೆ, ಪ್ರೇಮಿಗಳ ಮಧ್ಯದಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ. ಆದರೆ ಅದೇ 5ನೇ ಮನೇಲಿರುವಂತಹ ಶುಕ್ರ ಆಗಿರ್ಬೋದು, ಬುಧ ಆಗಿರ್ಬೋದು 6ನೇ ಮನೆಗೆ ಸಂಚಾರ ಬೆಳೆಸ್ತಾರೆ. ಒಂದು ಕಡೆ ಪಾಸಿಟಿವ್, ಒಂದು ಕಡೆ ನೆಗೆಟಿವ್. ಏನು ನೆಗೆಟಿವ್ ನೋಡ್ಬೋದು ಅಂತಂದರೆ ಯುಟ್ರಸ್ ಪ್ರಾಬ್ಲಮ್ ಬರುವಂಥದ್ದು, ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರುವಂಥದ್ದು, ಅಥವಾ ಹೆಣ್ಮಕ್ಳಿಂದ ಏನಾದರೂ ತೊಂದರೆಗಳಾಗೋದು ಕೂಡ ಜೀವನದಲ್ಲಿ ನಡೆಯುತ್ತೆ. ಅಥವಾ ಬಿಸ್ನೆಸ್ ಆಲ್ರೆಡಿ ಮಾಡ್ತಾ ಇದ್ರೆ ಬಿಸ್ನೆಸ್ಸಲ್ಲಿ ಸಣ್ಣ ಪುಟ್ಟ ಏರಿಳಿತಗಳನ್ನು ಕೂಡ ನೋಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಇನ್ನು ಲಾಭಗಳೇನು ಅಂತ ನೋಡಿದ್ರೆ, ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರೆ ಅದರಲ್ಲಿ ಸಕ್ಸಸ್ ಮಾಡುತ್ತೆ. ಕೋರ್ಟಲ್ಲಿ ಕೇಸ್ಗಳಿತ್ತು ಅಂತಂದರೆ ಅದನ್ನು ನಿಮಗೆ ನಿಮ್ಮ ಕಡೆ ನಿಮ್ಮ ಪರವಾಗಿ ಅದು ಆಗುತ್ತೆ. ಅಥವಾ ಏನಾದರೂ ಚಾಲೆಂಜಸ್, ನಿಮ್ಗೆ ಯಾರೇ ಶತ್ರುಗಳ ಕಾಟ ಜಾಸ್ತಿ ಆದರೂ ಕೂಡ ಅವ್ರ ಮುಂದೆ ನೀವು ವಿನ್ ಆಗ್ತೀರಾ. ಇದೆಲ್ಲ ಶುಭ ಸುದ್ದಿಗಳು ಅಂತ ಹೇಳ್ಬೋದು. ಜೊತೆಗೆ ಗುರುವಿನ ಒಂದು ಸಂಚಾರ ಕೂಡ 6ನೇ ಮನೆಯಲ್ಲೇ ಇದೆ. ಸೊ ವಿದ್ಯಾರ್ಥಿಗಳಿಗಂತೂ ತುಂಬ ಅದ್ಭುತವಾದ ಒಂದು ಸಮಯ ಆಗಿರುತ್ತೆ. ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತೀರಾ, ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇದ್ದರೂ ಕೂಡ ನೀವೇನಾದರೂ ಇಂಕ್ರಿಮೆಂಟಿಗೆ ಪ್ರಯತ್ನ ಪಡ್ತಾ ಇದ್ರೆ ಖಂಡಿತವಾಗ್ಲೂ ನೀವು ಒಂದು ಸ್ವಲ್ಪ ಶ್ರಮ ವಹಿಸಿದ್ರೆ ಒಳ್ಳೆ ಇಂಕ್ರಿಮೆಂಟ್ನ ತಗೋಬಹುದು. ಇನ್ನು ಕೇತುವಿನ ಸಂಚಾರ ಅಂತ ನೋಡೋಕೆ ಬಂದಾಗ 7ನೇ ಮನೇಲಿ ಕೇತು ಸಂಚಾರ ಇದೆ. ಗಂಡ ಹೆಂಡತಿ ಮಧ್ಯದಲ್ಲಿ ವೈಮನಸ್ಸುಗಳು ಇದ್ದೇ ಇರುತ್ತೆ. ಏನೇ ಆದರೂ 5ನೇ ಮನೆಯಲ್ಲಿ ಶುಕ್ರ ಇರೋ ತನಕನೂ ನಿಮಗೆ ಪ್ರೀತಿ ವಿಶ್ವಾಸನ ತೊಗೊಂಬಂದು ಕೊಟ್ಟರು ಶುಕ್ರನ ಬದಲಾವಣೆಯ ನಂತರ ಅದೇ ರೀತಿಯಲ್ಲಿ ಮತ್ತೆ ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲದಕ್ಕೂ ಕಾರಣ ಏನು ಅಂತಂದರೆ ನಿಮ್ಮ ನಡವಳಿಕೆ ಮಾತುಕತೆನೇ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ನೀವು ಹೆಂಗೆ ನಿಮ್ಮ ಫ್ಯಾಮಿಲಿಗೆ ನೀವು ಬೆಲೆ ಕೊಡ್ತಾ ಹೋಗ್ತೀರಾ ಅದೇ ರೀತಿ ಬೆಲೆನ ಖಂಡಿತವಾಗ್ಲೂ ನೀವು ತಗೋಬೋದು. ಆಲ್ರೆಡಿ ನಿಮಗೆ ಈ ರೀತಿ ಇದೆ ಅಂತ ಗೊತ್ತಾದಾಗ ಏನು ಮಾಡಬೇಕು, ಮನೇಲಿ ಏನಾದರೂ ಸಮಸ್ಯೆಗಳು ಬರ್ತಿದೆ, ಗಂಡ ಹೆಂಡತಿ ಮಧ್ಯದಲ್ಲಿ ವೈಮನಸ್ಸುಗಳು ಬರ್ತಿದೆ ಅಂದಾಗ ನೀವು ಆದಷ್ಟು ಅದನ್ನು ನಿಮಗೆ ಬರೋವಂಥ ನೆಗೆಟಿವಿಟಿನ ತಪ್ಪಿಸ್ಕೊಳ್ಳೋ ಪ್ರಯತ್ನನ ನೀವು ಜಾಸ್ತಿ ಮಾಡಬೇಕು. ಅಂದರೆ ಯಾವ ಟೈಮಲ್ಲಿ ಮಾತಾಡಬೇಕು, ಯಾವ ಟೈಮಲ್ಲಿ ಸೈಲೆಂಟ್ ಆಗಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಅರಿವನ್ನ ಇಟ್ಕೋಬೇಕಾಗಿ ಬರುತ್ತೆ. ಆವಾಗ ಮಾತ್ರನೇ ನಿಮ್ಮ ಜೀವನದಲ್ಲಿ ನಡೆಯುವಂಥ ಕೆಲವೊಂದು ನೆಗೆಟಿವಿಟಿನ ತಪ್ಪಿಸಬಹುದು. ಇನ್ನು ನೋಡಿ, ಕುಂಭರಾಶಿಯವರಿಗೆ ಆಲ್ಮೋಸ್ಟು ಎಲ್ಲ ಒಳ್ಳೆ ಫಲಗಳೇ ಇದೆ. ಹಣಕಾಸಿಗೆ ಯಾವುದು ತೊಂದರೆ ಆಗೋದಿಲ್ಲ. ಯಾಕಂದರೆ 12ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಇದೆ. ಅದೇ ರೀತಿಯಲ್ಲಿ ನಿಮಗೆ 10ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಇದೆ. ಸೊ ಹಾಗಾಗಿ ಕೆಲಸದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತಾ ಇರುತ್ತೆ. ಸ್ಪಿರಿಚುವಲ್ ಟ್ರಾವೆಲ್ ಕೂಡ ಮಾಡ್ತಾ ಇರ್ತೀರಾ, ಅಥವಾ ಹೊರಗಡೆ ಎಲ್ಲಾದರೂ ಹೋಗಬೇಕು, ಹೊರದೇಶಗಳಿಗೆ ಹೋಗಬೇಕು ಅಂದರೆ ಅದಕ್ಕೆ ಅವಕಾಶ ಚೆನ್ನಾಗಿದೆ. ಅದೆಲ್ಲದ್ರ ಜೊತೆಗೆ ಏನಾಗುತ್ತೆ, ಓವರ್ ಕಾನ್ಫಿಡೆಂಟು. ನಿಮ್ಗೆ ಏನಾಗುತ್ತೆ, ನಾನು ಮಾಡೋ ಕೆಲಸ ಎಲ್ಲ ಕರೆಕ್ಟಾಗಿರುತ್ತೆ, ನಾನು ಏನು ಮಾತಾಡಿದ್ರು ಅದು ಸತ್ಯ ಆಗುತ್ತೆ ಅನ್ನೋ ಓವರ್ ಕಾನ್ಫಿಡೆಂಟಿಂದ ನಿಮ್ಮ ಮಾತೆ ನಿಮಗೆ ಮೃತ್ಯು ಕಂಟಕವಾಗುತ್ತೆ. ಸೊ ಹಾಗಾಗಿ ಈ ವಿಷಯದಲ್ಲಿ ತುಂಬ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಸೊ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂದರೆ, ಮೊದಲನೇ ಪರಿಹಾರ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರುವಂಥದ್ದು. 2ನೇ ಪರಿಹಾರ ಏನು ಅಂತಂದರೆ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶನಿ ಗ್ರಹದ ಆರಾಧನೆ ಮಾಡ್ಕೊಳ್ಳಿ. ಯಾವ ರೀತಿಯಿಂದ ಅಂತಂದರೆ, ಪ್ರತಿದಿನ ಕಾಗೆಗಳಿಗೆ 1 ಇಡಿಯಷ್ಟು ಅನ್ನ ತೊಗೊಂಡೋಗಿ ಹಾಕುವಂಥದ್ದು, ಅಥವಾ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಶನಿವಾರ ದಿವಸ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು. ಇವೆರಡೂ ಕೂಡ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಗೆ ಸಂಕಟಗಳು ಬರದೇ ಇರೋ ಥರ ತಡೆದಿಡಿಯುತ್ತೆ. ಇನ್ನು ನಿಮಗೆ ಬೇರೆ ಗ್ರಹಗಳ ಒಂದು ಸಂಚಾರದಿಂದ, ಗುರು ಆಗಿರ್ಬೋದು, ಶುಕ್ರ ಆಗಿರ್ಬೋದು, ಅಥವಾ ಬುಧನ ಒಂದು ಗ್ರಹಗಳ ಸಂಚಾರದಿಂದ ಸ್ವಲ್ಪ ನೆಗೆಟಿವಿಟಿ ಆಗೋದನ್ನ ಹೆಂಗೆ ತಪ್ಪಿಸ್ಬೇಕು ಅಂದರೆ, ಪ್ರತಿದಿನ ಹನುಮಾನ್ ಚಾಲೀಸನ ಪಠನೆ ಮಾಡಿ ಗಣಪತಿ ಆರಾಧನೆ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಎಂಥ ಸಮಸ್ಯೆ ಬಂದರೂ ಅದರಿಂದ ನೀವು ಖಂಡಿತ ದೂರ ಆಗ್ಬೋದು. ನೋಡಿದ್ರಲ್ಲ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು. ಆದರೆ ನೋಡಿ, ನೀವು ಏನೇ ಆದರೂ ಕೂಡ ನಿಮ್ಮ ಒಂದು ವೈಯಕ್ತಿಕ ಜಾತಕಗಳನ್ನ ತೋರಿಸ್ಕೋಬೇಕಾಗತ್ತೆ. ಅದರಲ್ಲಿ ನಿಮ್ಮ ದಶಾ ಭುಕ್ತಿ ಮೇಲೆ ಎಲ್ಲನೂ ಕೂಡ ನಿರ್ಧಾರ ಆಗುತ್ತೆ. ಕೆಲವ್ರಿಗೆಲ್ಲ ಗೌರ್ಮೆಂಟ್ ಕೆಲಸಗಳು ಸಿಗುವಂಥ ಅವಕಾಶ ಇದೆ ಅಂತ ಕೂಡ ನಾನು ಹೇಳಿದ್ದೀನಿ. ಆದರೆ ನಿಮ್ಮ ಜಾತಕದಲ್ಲಿ ಆ ಫಲಗಳು ಇದೆಯಾ ಅನ್ನೋದನ್ನು ಕೂಡ ನೀವು ನೋಡಿಸ್ಕೊಬೇಕಾಗತ್ತೆ. ಅದ್ರ ಮೇಲೆ ನೀವು ಡಿಸಿಷನ್ನ ತೊಗೊಂಡ್ರೆ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಪರಿಹಾರ ಮಾಡಿಕೊಂಡ್ರೂ ಕೂಡ ನಿಮ್ಮ ಜೀವನದಲ್ಲಿ ಏಳಿಗೆನ ನೋಡಬಹುದು. ನೀವೇನಾದರೂ ನಮ್ಮಲ್ಲಿ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು ಅಂದ್ಕೊಂಡ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡ್ಬೋದು, ಹಾಗೂ ನೇರವಾಗಿ ಕೂಡ ನೀವು ಭೇಟಿ ಮಾಡ್ಬೋದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.